ಪ್ರಭು ಯೇಸುವೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ, ಘನಮಾನ, ಗೌರವ. ಪ್ರಭುವೇ, ನಿಮಗೆ ವಂದನೆಯಾಗಲಿ, ಆರಾಧನೆಯಾಗಲಿ, ಮಹಿಮೆಯಾಗಲಿ ಯೇಸುವೇ. ಇದು ಪ್ರಭುವೇ, ನಿಮ್ಮನ್ನು ವೀಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು, ಅವರ ಕುಟುಂಬಗಳನ್ನು, ಅವರ ಕೆಲಸ ಕಾರ್ಯಗಳನ್ನು, ಅವರ ಮಕ್ಕಳನ್ನು ಆಶೀರ್ವದಿಸಿರಿ. ರೋಗ ರುಜಿನಗಳನ್ನು ಆಶೀರ್ವದಿಸಿ ಗುಣಪಡಿಸಿರಿ. ಅವರ ಕುಟುಂಬಗಳಲ್ಲಿರುವ ಎಲ್ಲ ಚಿಂತೆ ಪೇಚಾಟಗಳು ನಿಮ್ಮ ಪರಿಶುದ್ಧ ನಾಮದಲ್ಲಿ ದೂರವಾಗಲಿ ದೇವ. ಸಾಲ ಬಾಧೆಯ ಬಂಧನದಿಂದ ಬಿಡುಗಡೆಗೊಳಿಸಿರಿ ಯೇಸುವೆ. ಮಕ್ಕಳ ಸೌಭಾಗ್ಯಕ್ಕಾಗಿ ಆತುರರಿಗೆ ಮಕ್ಕಳ ಸೌಭಾಗ್ಯವನ್ನು ಕರುಣಿಸಿರಿ ಪ್ರಭುವೇ. ನೀವು 12 ವರ್ಷಗಳಿಂದ ರಕ್ತಸ್ರಾವ ಕಾಯಿಲೆಯನ್ನು ನರಳುತ್ತಿದ್ದ ಸ್ತ್ರೀಗೆ ನುಡಿದಿರಿ. ಮಗಳೇ, ನಿನ್ನ ವಿಶ್ವಾಸವು ಸ್ವಸ್ಥಪಡಿಸಿದೆ ಎಂದು ಆಕೆಯನ್ನು ಸ್ವಸ್ಥಪಡಿಸಿ ಅಭಯ ನೀಡಿದಿರಿ. ಅದೇ ಅಭಯವನ್ನು, ಅದೇ ಸ್ವಸ್ಥತೆಯನ್ನು ನಿಮ್ಮನ್ನು ವೀಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರಿ ಪ್ರಭುವೇ. ನಿಮ್ಮ ದಿವ್ಯ ಸ್ಪರ್ಶದಿಂದ ಇವರನ್ನು ತುಂಬಿರಿ. ನೀವು ನೀಡುವ ಶಾಂತಿ ಸಮಾಧಾನವನ್ನು ಇವರಿಗೆ ಕರುಣಿಸಿರಿ ಪ್ರಭುವೇ. ಇವರ ಮನಸ್ಸು, ಹೃದಯಗಳನ್ನು, ಕುಟುಂಬಗಳನ್ನು ನೀವು ಆವರಿಸಿರಿ. ಮಕ್ಕಳನ್ನು, ಯುವ ಜನರನ್ನು ಆಶೀರ್ವದಿಸಿರಿ. ಎಲ್ಲ ದುಷ್ಪ್ರೇರಣೆಯಿಂದಲೂ, ದುಷ್ಟ ಶಕ್ತಿಗಳಿಂದಲೂ, ದುರಭ್ಯಾಸಗಳಿಂದಲೂ, ದುಶ್ಚಟಗಳಿಂದಲೂ ಇವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಿರಿ ಪ್ರಭುವೇ. ನಿಮಗೆ ಸ್ತೋತ್ರವಾಗಲಿ, ಆರಾಧನೆಯಾಗಲಿ, ಮಹಿಮೆಯಾಗಲಿ. ಇವರೆಲ್ಲರ ಕೋರಿಕೆಗಳು ಇದು ನಿಮ್ಮ ಪರಿಶುದ್ಧ ಶರೀರಕ್ಕೆ ಸಮರ್ಪಿಸುತ್ತೇನೆ. ಆಶೀರ್ವದಿಸಿರಿ ಪ್ರಭುವೇ. ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸುವನ್ನು ವೀಕ್ಷಿಸಿ ಪ್ರಾರ್ಥಿಸುವ ನಿಮ್ಮೆಲ್ಲರನ್ನ ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಆಮೇನ್.